ಹಾಯ್ ಸ್ನೇಹಿತರೆ, ಈ ದಿನ ಮೊಟ್ಟೆ ಕೋಳಿ ಸಾಂಬಾರು ಯಾವ ರೀತಿ ಮಾಡೋದು, ನಾನ್ ವೆಜ್ ಪ್ರಿಯರಿಗೆ ತುಂಬ ಇಷ್ಟ ಆಗುವಂಥ ಈ ಒಂದು ನಾನ್ ವೆಜ್ಜನ್ನು ಮಾಡೋವಂಥದ್ದನ್ನು ನೋಡೋಣ ಬನ್ನಿ. ಮೊದಲು ನಾವೇನು ಕೊತ್ತಂಬರಿ ಕಾಳಿರುತ್ತಲ್ವ, ಇದೇ ತುಂಬ ಮೇಯ್ನ್ ಇಂಗ್ರೀಡಿಯೆಂಟ್ಸ್, ಇದಕ್ಕೆ ತುಂಬ ರುಚಿ ಕೊಡುವಂಥದ್ದು. ಇದನ್ನು ನಾನು ಮೊದಲು ಸ್ವಲ್ಪ ಹುರ್ಕೊಂಡು ಪಕ್ಕಕ್ಕೆ ಎತ್ತಿಟ್ಕೊಳ್ತೀನಿ. ತಂದಿರೋಂತಹ ಚಿಕನನ್ನು ಅಷ್ಟೇನೆ ಚೆನ್ನಾಗಿ ತೊಳೆದು ಪಕ್ಕಕ್ಕೆ ಇಟ್ಕೊಳ್ತೀನಿ. ಏನು ಅದರಲ್ಲಿ ಮೊಟ್ಟೆ ಸರ ಗುಂಡಿಗೆ ಎಲ್ಲ ಇರುತ್ತೆ, ಅದನ್ನು ಸಪ್ರೇಟಾಗಿ ಹಾಗೆ ಇಟ್ಟಿರ್ತೀವಿ. ಅದನ್ನು ಕೊನೆಯಲ್ಲಿ ತೊಳೆದು ಹಾಕ್ಕೊಳ್ಳೋದಕ್ಕೆ. ನಂತರ ಒಂದು ಕಡೆ ಬಾಣಲಿಯಲ್ಲಿ ಅದಕ್ಕೆ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಚಕ್ಕೆ, ಲವಂಗ ಮತ್ತು ಶುಂಠಿ, ಬೆಳ್ಳುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಕೆಂಪು ಮೆಣಸಿನ್ಕಾಯಿ ಮತ್ತು ಏನು ಒಂದು ಸ್ವಲ್ಪ ಈರುಳ್ಳಿ, ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡ್ರೂ ಚೆನ್ನಾಗಿರುತ್ತೆ. ಇಷ್ಟನ್ನು ಹಾಕಿ ಒಂದು ಕಡೆ ಹುರಿಯೋದಕ್ಕಿಟ್ಟು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗುತ್ತೆ. ನಾನು ಅಟ್ ಎ ಟೈಮ್ ಒಂದು ಕಡೆ ಇಂಗ್ರೀಡಿಯೆಂಟ್ಸು ಹಾಕಿ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಸಾಂಬಾರಿಗೆ. ಒಂದು ಕಡೆ ಕುಕ್ಕರ್ನು ಇಟ್ಟಿದ್ದೀನಿ. ಯಾಕೆಂದರೆ ಈಗಾಗಲೇ ಚಿಕನನ್ನು ನಾವು ತೊಳೆದು ಇಟ್ಕೊಂಡಿರೋ ಚಿಕನನ್ನು ನಾನು ಸ್ವಲ್ಪ ಈರುಳ್ಳಿಯನ್ನು ಕಟ್ ಮಾಡಿಕೊಂಡು ಎಣ್ಣೆ ಹಾಕ್ಕೊಂಡು ಸ್ವಲ್ಪ ಮಗ್ಗನ್ನು ಹಾಕ್ಕೊಳ್ತೀನಿ. ಮಸಾಲೆ ಮಗ್ಗು ಅಂತ ಏನು ಕರಿತೀವಿ ಅದೊಂದು ಚೂರು ಹಾಕ್ತೀನಿ. ಮತ್ತು ಒಂದು ಸ್ವಲ್ಪ ಪಲಾವ್ ಎಲೆ ಹಾಕಿ ಎಣ್ಣೆಗೆ ಬಾಡಿಸ್ಕೊಂಡು ನೆಕ್ಸ್ಟು ಚಿಕನನ್ನು ಹಾಕಿ ಬಾಡಿಸ್ತೀನಿ. ಯಾಕೆಂದರೆ ತುಂಬ ಚೆನ್ನಾಗಿ ಬರುತ್ತೆ ಮತ್ತು ತುಂಬ ಟೇಸ್ಟಿನೂ ಸಹ ಕೊಡುತ್ತೆ. ಅದಕ್ಕೋಸ್ಕರನೇ ನಾನು ಈ ರೀತಿಯಲ್ಲಿ ಮಾಡೋದು. ಒಂದು ಕಡೆ ಇಂಗ್ರೀಡಿಯೆಂಟ್ಸನ್ನು ಸಹ ಫ್ರೈ ಮಾಡ್ಕೊಳ್ತಾ ಇರ್ತೀನಿ. ಒಂದು ಕಡೆ ಈ ರೀತಿ ಸಾಂಬಾರಿಗೂ ಸಹ ರೆಡಿ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಅಂತ ಹೇಳಿ. ಯಾಕೆಂದರೆ ಈ ಮೊಟ್ಟೆ ಕೋಳಿ ಬೇಗ ಆಗಲ್ಲ, ಮೊಟ್ಟೆ ಕೋಳಿ ಮಾಡೋ ಅಷ್ಟರಲ್ಲಿ ತುಂಬ ಲೇಟ್ ಆಗುತ್ತೆ ಅಂತ ಹೇಳಿ ನಾನು ಎರಡು ಕಡೆನೂ ಈ ರೀತಿ ಮಾಡ್ಕೊಳ್ತೀನಿ. ಕರಿಬೇವಿನ ಸೊಪ್ಪು ಮತ್ತು ಈರುಳ್ಳಿ ಎರಡನ್ನೂ ಸಹ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ಸ್ವಲ್ಪ ಪಲಾವ್ ಎಲೆ ಇದನ್ನು ಸಹ ಸೇರಿಸಿದ್ರೆ ತುಂಬ ಚೆನ್ನಾಗಿರುತ್ತೆ. ಈ ರೀತಿ ಸೇರಿಸಿ ಒಂದು ಕಡೆ ಮತ್ತು ಈ ಒಂದು ಗಸಗಸೆ ಮತ್ತು ಕಡಲೆಪಪ್ಪನ್ನು ಸಹ ಸ್ವಲ್ಪ ಸೇರಿಸಿ ಇದಕ್ಕೆ ತುಂಬ ಟೇಸ್ಟಿ ಕೊಡುತ್ತೆ. ಸ್ವಲ್ಪ ಸಾಂಬಾರು ಗಟ್ಟಿ ಬರೋದಕ್ಕೆ ಇದು ಸಹ ಹೆಲ್ಪ್ ಮಾಡುತ್ತೆ. ಮತ್ತು ಕೊಬ್ಬರಿಯನ್ನು ಸಣ್ಣದಾಗಿ ಉದ್ದುದ್ದಕ್ಕೆ ಕಟ್ ಮಾಡ್ಕೊಂಡಿರುವಂತಹ ಕೊಬ್ಬರಿಯನ್ನು ಸಹ ಇದಕ್ಕೆ ಹಾಕ್ಕೊಂಡು ಫ್ರೈ ಮಾಡ್ಕೋಬೇಕು. ಅಂದರೆ ಸ್ವಲ್ಪ ಸಾಮಗ್ರಿಗಳನ್ನು ಮೊದಲು ಹಾಕಿ ನಂತರ ಸ್ವಲ್ಪ ಸಾಮಗ್ರಿಗಳನ್ನು ಹಾಕಿ ಇದಕ್ಕೆ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾಂಬಾರು ತುಂಬ ಟೇಸ್ಟಿಯಾಗಿ ಬರುತ್ತೆ. ಯಾವ ಇಂಗ್ರೀಡಿಯೆಂಟ್ಸ್ ಜಾಸ್ತಿ ಫ್ರೈ ಮಾಡಬೇಕು, ಯಾವ ಇಂಗ್ರೀಡಿಯೆಂಟ್ಸು ಕಡಿಮೆ ಫ್ರೈ ಮಾಡಬೇಕು ಅಂತ ನಾನು ಇದರಲ್ಲಿ ತೋರಿಸಿದ್ದೀನಿ. ಸ್ವಲ್ಪ ಪೇಷನ್ಸ್ ಇಟ್ಕೊಂಡು ಇದನ್ನು ಮಾಡ್ಕೊಳ್ಳಿ, ತುಂಬ ರುಚಿಕಟ್ಟಾಗಿರುತ್ತೆ. ಒಂದು ಕಡೆ ನಾನು ಕುಕ್ಕರಲ್ಲೂ ಸಹ ಚಿಕನನ್ನು ಹಾಕಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಆ ಚಿಕನ್ಗೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪನ್ನು ಸೇರಿಸಿ ಫ್ರೈ ಮಾಡ್ಕೋಬೇಕು. ಉಪ್ಪು ಮತ್ತು ಅರಿಶಿನ ಸ್ವಲ್ಪ ಹಾಕಿ ಸ್ವಲ್ಪ ಜಾಸ್ತಿ ಹೊತ್ತು ಫ್ರೈ ಮಾಡಿದ್ರೆ ಅದು ಚೆನ್ನಾಗಿ ಮಸಾಲೆನ ಹೇಳ್ಕೊಡುತ್ತೆ. ಮತ್ತು ಈ ಕಡೆ ಇಂಗ್ರೀಡಿಯೆಂಟ್ಸ್ಗೆ ಏನು ಕೊಬ್ಬರಿ ಇಟ್ಕೊಂಡಿರೋಂತಹದ್ದು, ಆ ಕೊಬ್ಬರಿನೂ ಸಹ ಹಾಕಿ ಫ್ರೈ ಮಾಡ್ಕೊಂಡಿದ್ದೀನಿ. ಕೊಬ್ಬರಿ ಯಾವಾಗಲೂ ಅಷ್ಟೇ ಸ್ವಲ್ಪ ಉದ್ದ ಕುಯ್ದುಬಿಟ್ಟು ಹಾಕ್ಕೊಳ್ರಿ. ಯಾಕೆ ಅಂತಂದರೆ ಅದು ಉದ್ದ ಕಟ್ ಮಾಡಿದಾಗ ಮಿಕ್ಸಿಯಲ್ಲಿ ತುಂಬ ನುಣ್ಣಗಾಗೋದಿತ್ತೆ. ಇಲ್ಲಾಂತಂದರೆ ದಪ್ಪ ಹಾಕಿದಾಗ ತುಂಬ ದಪ್ಪ ಅದೇ ರೀತಿಯಲ್ಲಿ ಉಳ್ಕೊಂಡ್ಬಿಡುತ್ತೆ. ನಂತರ ಕೊನೆಗೆ ಏನು ಕೊತ್ತಂಬರಿ ಸೊಪ್ಪು ಮತ್ತು ಪುದೀನ ಸೊಪ್ಪು ಒಂದೊಂದು ಇಡಿಯಷ್ಟು ಇಟ್ಕೊಂಡು ಅದನ್ನು ಸಹ ನಾನು ಹಾಕ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ ಕಾಳೇನು ಇಟ್ಕೊಂಡಿದ್ದೆ ಫಸ್ಟ್ ಹುರಿದಿಟ್ಕೊಂಡಿರೋಂಥದ್ದು ಅದು ಕೊನೆ ಬಾರಿಗೆ ಹಾಕಿದೆ. ಯಾಕೆಂದರೆ ಆಲ್ರೆಡಿ ಅದನ್ನು ಹುರಿದಿದ್ದೀನಿ, ಆಲ್ರೆಡಿ ಅದನ್ನು ಫ್ರೈ ಆಗಿದೆ. ಅದಕ್ಕೋಸ್ಕರ ನಾನು ಕೊನೆ ಬಾರಿಗಿಟ್ಟು ಅದನ್ನು ತಣಿಯೋದಕ್ಕೆ ಬಿಟ್ಟು ಒಂದು 5 ರಿಂದ 10 ನಿಮಿಷ ತಣಿಯೋದಕ್ಕೆ ಬಿಟ್ಟು ಈ ಕಡೆ ನೋಡಿ ಕುಕ್ಕರಲ್ಲಿ ಈಗಾಗಲೇ ಚೆನ್ನಾಗಿ ಇದು ಸಹ ಫ್ರೈ ಆಗಿದೆ, ನೀರೆಲ್ಲ ಹೇಳ್ಕೊಂಡಿದೆ. ಈಗಾಗಲೇ ಈ ಒಂದು ಏನು ಹುರಿದಿಟ್ಟಿರುವಂತಹ ಒಂದು ಮಸಾಲೆ ಎಲ್ಲನೂ ಮಿಕ್ಸಿ ಜಾರ್ಗೆ ಹಾಕಿ ಚೆನ್ನಾಗಿ ಫೈನ್ ಪೇಸ್ಟಾಗಿ ಮಾಡ್ಕೋಬೇಕಾಗುತ್ತೆ. ಫೈನ್ ಪೇಸ್ಟಾಗಿ ಮಾಡಿ ಅದನ್ನು ಯಾಕೆಂದರೆ ಫೈನ್ ಪೇಸ್ಟಾಗಿ ಯಾಕೆ ಮಾಡಬೇಕು ಅಂತಂದರೆ ಸಾಂಬಾರು ತುಂಬ ರುಚಿಯಾಗಿರುತ್ತೆ. ನಾವು ಅರ್ಧಂಬರ್ಧ ಗ್ರೈಂಡ್ ಮಾಡಿದ್ರೆ ಚೆನ್ನಾಗಿರಲ್ಲ ಸಾಂಬಾರು, ಅಷ್ಟೊಂದು ರುಚಿ ಕೊಡೋದಿಲ್ಲ. ಹಾಗಾಗಿ ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಏನು ಮೊಟ್ಟೆ ಸರ ಎಲ್ಲ ಇಟ್ಕೊಂಡಿದ್ವಲ್ಲ ಅದನ್ನು ಸಹ ನಾವು ಕೊನೆ ಬಾರಿಗೆ ಹಾಕಬೇಕಾಗುತ್ತೆ. ಈಗೇನು ಮಸಾಲೆ ಹಾಕಿ ನಿಮಗೆ ಕನ್ಸಿಸ್ಟೆನ್ಸಿ ಪ್ರಕಾರ ನೀರು ಹಾಕ್ಕೊಳ್ಳಿ. ಒಂದು 6 ರಿಂದ 7 ವಿಜಿಲ್ ಬರಬೇಕಾಗುತ್ತೆ. ಯಾಕೆಂದರೆ ಅದು ಮೊಟ್ಟೆ ಕೋಳಿ ಆಗಿರೋದ್ರಿಂದ ಚೆನ್ನಾಗಿ ಬೇಯಬೇಕಾಗುತ್ತೆ. ಅದಕ್ಕೋಸ್ಕರ ನೀವು ಕನ್ಸಿಸ್ಟೆನ್ಸಿ ನೀರು, ಉಪ್ಪು, ಖಾರ ಎಲ್ಲನೂ ಸಹ ಇವಾಗಲೇ ನೀವು ನೋಡ್ಕೊಳ್ಳಿ. ಉಪ್ಪು ಖಾರ ಎಲ್ಲ ಬೇಕು ಅಂತಂದರೆ ಈಗ ಸೇರಿಸ್ಕೋಬೋದು. ಮತ್ತು ನೀರು ಸೇರಿಸ್ಕೊಂಡು ಏನು ಇಟ್ಕೊಂಡಿರೋಂತಹ ಕೊನೆ ಇಂಗ್ರೀಡಿಯೆಂಟ್ಸ್ ಅದರಲ್ಲಿ ಹಾಕಿ
ಮತ್ತು ಲಿಡ್ಡನ್ನು ಮುಚ್ಚಿ ನಿಮ್ಮ ಒಂದು ಕುಕ್ಕರಲ್ಲಿ ಎಷ್ಟು ಅದು ಚೆನ್ನಾಗಿ ಬೇಯಬೇಕು ಅಂತಂದರೆ ಎಷ್ಟು ವಿಜಿಲ್ ಬೇಕೋ ಅಷ್ಟು ವಿಜಿಲನ್ನು ಹಾಕ್ಸ್ಕೊಳ್ಳಿ. ಕೆಲವರೆಲ್ಲನೂ ಈ ಬಾಯ್ಲರ್ ತಿಂದರೆ ಹೀಟ್ ಆಗುತ್ತೆ ಮತ್ತು ಬಾಯ್ಲರ್ ತಿನ್ನೋಕೆ ಇಷ್ಟಪಡಲ್ಲ ಅನ್ನೋಂಥವ್ರು ಸಹ ನಾಟಿ ಕೋಳಿ ಚಿಕನ್ ಫೀಲ್ ಕೊಡುತ್ತೆ ಈ ಒಂದು ಮೊಟ್ಟೆ ಕೋಳಿ ಅಂತಂದರೆ ತಪ್ಪಾಗಲ್ಲ. ತುಂಬ ರುಚಿಯಾಗಿರುತ್ತೆ ಸ್ನೇಹಿತರೆ. ಒಂದು ಸಲ ಮಾಡಿ ಮನೆ ಬಂದಿಗೆಲ್ಲ ಒಂದಲ್ಲ ಒಂದು ರೀತಿಯಲ್ಲಿ ಇದು ಇಷ್ಟ ಆಗೇ ಆಗುತ್ತೆ. ಅದರಲ್ಲೂ ನಾವು ಮುದ್ದೆಗೆ ಫೇಮಸ್ ಆಗಿರುವಂಥವ್ರು ಮುದ್ದೆ ಮತ್ತು ಈ ರೀತಿ ಮೊಟ್ಟೆ ಕೋಳಿ ಸಾಂಬಾರಿದ್ದರೆ ತುಂಬ ಇಷ್ಟಪಟ್ಟು ತಿಂತಾರೆ ಪ್ರತಿಯೊಬ್ಬರೂ. ಆಗಾಗ ಯಾವಾಗಲೂ ಒಂದು ಬಾರಿ ಆದ್ರೂ ಈ ಮೊಟ್ಟೆ ಕೋಳಿ ಸಾಂಬಾರು ಮಾಡಿ ತಿಂದರೆ ತುಂಬ ಚೆನ್ನಾಗಿರುತ್ತೆ. ತುಂಬ ಇಷ್ಟಪಡುವಂತಹ ಒಂದು ಪದಾರ್ಥ ಇದು ಸಹ ಆಗಿರುವಂಥದ್ದು. ಮುದ್ದೆ ಜೊತೆಗೆ ಆ ಸಾಂಬಾರು ಎಲ್ಲನೂ ಸರ್ವ್ ಮಾಡಿದ್ರೆ ತುಂಬ ಇಷ್ಟಪಟ್ಟು ತಿಂದರು ನಮ್ಮ ಮನೆಯಲ್ಲಂತೂ. ಅದರಲ್ಲಿ ಈರುಳ್ಳಿ, ಸೌತೆಕಾಯಿ, ನಿಂಬೆಹಣ್ಣೆಲ್ಲ ಇದ್ದರೆ ಅಂತೂ ಪಕ್ಕಕ್ಕೆ ಈ ನಾನ್ ವೆಜ್ಗೆ ಮೊದಲೇ ಹೇಳಿ ಮಾಡಿಸ್ದಂಗೆ ಇರುತ್ತೆ ಜೋಡಿ. ತುಂಬ ಚೆನ್ನಾಗಿರುತ್ತೆ. ನೀವು ಒಂದು ಬಾರಿ ಟ್ರೈ ಮಾಡಿರಿ. ಇದು ಹೇಗೆ ಬಂತು ಅಂತಲೂ ಒಂದು ಸಲ ಕಮೆಂಟ್ ಮಾಡಿ. ತುಂಬ ಚೆನ್ನಾಗಿರುತ್ತೆ. ಒಂದು ಬಾರಿ ಟ್ರೈ ಮಾಡಿ ಸ್ನೇಹಿತರೆ. ನಿಮ್ಮ ಸಪೋರ್ಟ್ ಯಾವಾಗಲೂ ನನಗೆ ಹೀಗೆ ಇರಲಿ. ನಿಮ್ಮ ಸಪೋರ್ಟ್ ಸದಾ ನನಗೆ ಕೊಡ್ತೀರಿ.